ಅಲ್ಲ ಬಿಸಿಲಿಗೆ ಮನುಷ್ಯರೇ ಬಾಡೋಗ್ತಾರೆ. ಇನ್ನು ಹೂ ಯಾವ ಲೆಕ್ಕ ನೋಡಿ, ಹೂ ಎಲ್ಲ ಫುಲ್ ಆಗ್ಬಿಟ್ಟು ರೇಟ್ ಆಗ್ಬಿಟ್ಟಾವ. ಏನು ಮಾಡೋ ಜನಗಳು ರೇಟ್ ಭಾಳ ರೇಟ್ ಅಂತ ತಗೊಂಡ್ರು. ನೀವು ನೋಡಿದ್ರೆ ಬೆಳಿಗ್ಗೆ ತಂದಿರ್ತೀರ, ಬಿಸಿಲೆಲ್ಲ ಬಾಡೋಗ್ತಾವೆ, ವ್ಯಾಪಾರ ಕೂಡ ಕಷ್ಟ ಆಗ್ತಾವ. ಏನು ಮಾಡೋಣ, ಮತ್ತೆ ಬಡವರಾಗಿ ಹುಟ್ಟಿಗಲ್ಲ, ಹೊಟ್ಟೆ ಬಾಡು ಮಾಡ್ಬೇಕಲ್ಲ. పోతానన్నయ్య, నేను పోతాను, నాకు ఇది వద్దు వద్దన్నయ్య, నేను పోతాను అన్నయ్య. ಯಾರು ಕೊಡ್ತಾರ? ಎಷ್ಟಾಗುತ್ತೆ ವ್ಯಾಪಾರ ದಿನಕ್ಕೆ? ದಿನ 3,00,000 ರೂಪಾಯಿ ವ್ಯಾಪಾರ ಆಗ್ತೈತೆ. ಬಂಡವಾಳ 8,000 ಆಯ್ತು. ಇಲ್ಲ ಸರ್. ಅಲ್ಲಿ ನೋಡಿ VIP ಬ್ಯಾಗ್ಸ್. ನೋಡಿ ಇಲ್ಲೊಂದು VIP ಇದೆ, ಇಲ್ಲೊಂದು VIP ಇದೆ. ಎರಡು ನೀನ್ ಮಾಡೋದು ಅವನ ಮೇಲೆ ಬರುತ್ತೆ, ಅವ್ನು ಮಾಡೋದು ನಿನ್ ಮೇಲೆ ಬರುತ್ತೆ. ನಮಗೆ ಟೋಟಲ್ ಕನ್ಫ್ಯೂಸ್. ನೋ ಇವ್ರು ಕೊಡೋದು ಒನ್ ಪೇಸ್ ಕಟ್ ಕಬಾಬ್. ಅಲ್ಲಿ ಬೆಳ್ಳುಳ್ಳಿ ಇದೆ ನೋಡಿ, ಬೆಳ್ಳುಳ್ಳಿ ಕಬಾಬ್ ಅಂತ, ಬೆಳ್ಳುಳ್ಳಿಲೆಲ್ಲ ರೇಟ್ ಮಾಡಿದ್ರು, ಬಟ್ ಪರವಾಗಿಲ್ಲ, ಕಡಿಮೆ ಆಗಿದೆ ರೇಟು. ಎಲ್ಲರಿಗೂ ನಮಸ್ಕಾರ. ಬಿಸಿಲಾಡು, ಗಣಿನಾಡು, ಐರನ್ ಸಿಟಿ ಅಂತೆಲ್ಲ ಕರಿತೀವಿ, ಅದು ಬಳ್ಳಾರಿನೇ. ಇವತ್ತು ಬಳ್ಳಾರಿಗೆ ಬಂದಿನಿ. ಎಲ್ಲ ಸಿಟಿಗೆ ಒಂದು ರೋಡ್ ಇರುತ್ತೆ ಮುಖ್ಯವಾಗಿ. ಈಗ ಬೆಂಗಳೂರು ಅಂತ ತಗೊಂಡ್ರೆ MG ರೋಡ್ ಅಂತ ಕರಿತೀವಿ, ಬಟ್ ಬಳ್ಳಾರಿಗೆ ಬೆಂಗಳೂರು ರೋಡ್ ಅಂತಿದೆ. ಮತ್ತು ಈ ಬೆಂಗಳೂರು ರೋಡಲ್ಲಿ ಏನೇನೆಲ್ಲ ಸಿಗುತ್ತೆ, ಬೆಂಗಳೂರು ರೋಡ್ ಯಾವ ರೀತಿ ಇರುತ್ತೆ ಅಂತೆಲ್ಲ ತೋರಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿ ಕಾಣ್ತಾ ಇದೆ ನೋಡಿ, ಹಿಂದೆ ಗ್ರೀನ್ ಕಲರ್ ಒಂದು ಇದು ಕಾಣ್ತಾ ಇರ್ಬೋದು, ಅದು ಸೀದಾ ದುರ್ಗಮ್ಮ ಟೆಂಪಲ್ ಇಂದ ಬರುತ್ತೆ. ಸ್ಟ್ರೈಟ್ ಆಗಿ ಬಂದ್ರೇ ಬರೋದೇ ಬೆಂಗಳೂರು ರೋಡ್ ಬಳ್ಳಾರಿಯಲ್ಲಿ. ಇದೇ ಸಿಟಿಗೆ ಮೇನ್ ರೋಡ್ ಅಂತ ಹೇಳ್ಬೋದು, ಮೇನ್ ಅಂತ ಹೇಳ್ಬೋದು. ಎಲ್ಲ ತೋರಿಸ್ತೀನಿ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಬೆಂಗಳೂರು ರೋಡು ಮೇನ್ ಸೆಂಟ್ರಲ್ ಬಂದ ಇದ್ವಿ. ನಾವು ಫುಲ್ ಐತಿರ್ತೇವೆ ಬೆಂಗಳೂರು ರೋಡಲ್ಲಿ. ಎಲ್ಲನೂ ಇಲ್ಲ ಸಿಗುತ್ತೆ. ಗೋಲ್ಡ್ ಆಗಲಿ, ಇಲ್ಲ ಹೂವಾಗಲಿ, ಫ್ಲವರ್ಸ್ ಆಗಲಿ, ಪ್ರತಿಯೊಂದು ಆಗಲಿ ನೋಡ್ತಿರ್ಬೋದು. ಇವು ಬಳ್ಳಾರಿಯಲ್ಲಿ ಬೆಂಗಳೂರು ರೋಡ್ ಯಾವ ರೀತಿ ಇದೆ ಅಂತ. ದೊಡ್ಡದೆಲ್ಲ ಬಿಲ್ಡಿಂಗ್ಸ್ ಕಾಮನ್ ಆಗಿ ಕಾಣ್ತಾನೆ ಇರುತ್ತೆ. ಬಿಸಿಲಿಗೆ ಆ್ಯಕ್ಚುಲಿ ನೋಡಿ, ಬೆಂಗಳೂರು ರೋಡ್ ಅಂದರೆ ತುಂಬ ಜನ ತುಂಬಿರಬೇಕು ಅಂತಂದ್ರೆ ಜನನೇ ಯಾರಿಲ್ಲ. ಅಂದರೆ ಬಿಸಿಲಿಗೆ ಯಾರು ಹೊರಗಡೆ ಬರ್ತಿಲ್ಲ ಅನಿಸುತ್ತೆ. ನೋಡೆಲ್ಲ ಬ್ಯಾಗ್ಸ್ ಎಲ್ಲ ಇದೆ. ಮೇನ್ ರೋಡ್ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಕಾಮನ್ ಆಗಿ. ಸೆಂಟಲ್ಲೆಲ್ಲ ಗೊತ್ತಾಗುತ್ತೆ, ಒಂದೇ ಹತ್ರ ಎಲ್ಲ ಫ್ಲವರ್ಸು ಮತ್ತು ಗೋಲ್ಡ್ ಎಲ್ಲ ಇರುತ್ತೆ. ಶಾಪ್ಗಳೆಲ್ಲ ಹೋದಾಗೆಲ್ಲ ರೇಟ್ ಆಗುತ್ತೆ. ಇಲ್ಲೆಲ್ಲ ದ್ರಾಕ್ಷಿ ಇದೆ. ಎಷ್ಟು ಬೈ ದ್ರಾಕ್ಷಿ? 280 ಕೆಜಿಯಾ? ಡ್ರೈ ಫ್ರೂಟ್ಸಲ್ಲಿ ನೋಡಿ, ಗ್ರೇಪು 250 ರೂಪಾಯಿ ಅಂತ KG. ಡೆಕೋರೇಷನ್ ಸಾಮಾನ್ಸು ಸ್ಟಾರ್ಟಿಂಗಲ್ಲೇ ಈ ರೀತಿ ಇದೆ. ಇನ್ನು ಬರ್ತಾ ಏಪ್ರಿಲ್ ಮೇ ತಿಂಗಳಲ್ಲಂತೂ ಬಳ್ಳಾರಿ ತುಂಬ ಬಿಸಿಲಿರುತ್ತೆ ಖಂಡಿತ. ಬಟ್ ಏನು ಗೊತ್ತಾ, ಆ್ಯಕ್ಚುಲಿ ಈ ಬೆಂಗಳೂರು ರೋಡಲ್ಲಿ ಜನ ತುಂಬ ತುಂಬಿರಬೇಕು. ಅಂಥದ್ರಲ್ಲಿ ಖಾಲಿ ಕೂಡ ಕಾಣ್ತಾ ಇದೆ, ನೋಡ್ತಿರ್ಬೋದು ನೀವು. ಇದೇನು ಓವರ್ ಟೈಮ್ ಮಧ್ಯಾಹ್ನ ಆಗಿಲ್ಲ, ಜಸ್ಟ್ ಈಗ 11 ಗಂಟೆ 12 ಗಂಟೆ ಆಗ್ತಾಯಿದೆ ಅಷ್ಟೇ. ಈ ಟೈಮಲ್ಲೇ ಸಿಟಿಗೆಲ್ಲ ಬಂದಿಲ್ಲ. ಬಟ್ ಎಲ್ಲ ಸ್ವಲ್ಪ ಅಂಗಡಿಗಳೆಲ್ಲ ತುಂಬ ಕ್ಲೋಸ್ ಇದ್ದಾವೆ. ನಾನೇನು ರಾಂಗ್ ಟೈಮಲ್ಲಿ ಬಂದಿದ್ದೀನಲ್ಲ ಅನಿಸುತ್ತೆ. ಬಳ್ಳಾರಿಯಲ್ಲಿ ಜೀನ್ಸ್ ಎಲ್ಲ ಫೇಮಸ್ ಇರುತ್ತೆ. ಇಲ್ಲಿದೆ ನೋಡಿ ಜೀನ್ಸ್, ಫುಟ್ಪಾತಲ್ಲೆಲ್ಲ ಮಾರ್ತಾರೆ ಜೀನ್ಸ್. ಚಿಕ್ಕ ಮಕ್ಕಳಿಗೆ ಪ್ಯಾಂಟ್ಸ್ ಎಲ್ಲ ಸಿಗುತ್ತೆ. ನಾನೇನೋ ಅದೇ ಹೇಳ್ದಲ್ಲ, ರಾಂಗ್ ಟೈಮಲ್ಲಿ ಬಂದಿದ್ದೀನ ಅಂತ. ಮೇನ್ಸ್ ಟಚ್ ಅಂತೆ, ಅಂದರೆ ಸ್ಕಿನ್ ಟಚ್ ಎಲ್ಲ ಸ್ಟುಡಿಯೋದಲ್ಲಿ ಸಿಗ್ತದೆ ಅನಿಸುತ್ತೆ, ಹೋಲ್ಸೇಲ್ ರೇಟಲ್ಲಿ ಅಂತೆ. ಸಿಟಿ ಅಂದಮೇಲೆ ಪಾರ್ಕಿಂಗ್ ಇದ್ದೇ ಇರುತ್ತಾ, ಪಾರ್ಕಿಂಗ್ ಎಲ್ಲ ನೋಡ್ತಿರ್ಬೋದು ಯಾವ ರೀತಿ ಎಲ್ಲ ಇದೆ. ಗೌರ್ಮೆಂಟ್ಸು ಬಿಲ್ಡಿಂಗ್ಸ್ ಎಲ್ಲ ನೋಡ್ತಿರ. ಸಿಟಿ ಎಲ್ಲ ತೋರಿಸ್ತಾ ಇದ್ದೀನಿ, ಬಟ್ ನಿಮಗೆ ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಾ ಇಲ್ಲ. ಹೇಳ್ದಲ್ಲ, ಬಳ್ಳಾರಿಯಲ್ಲಿ ಬೆಂಗಳೂರು ರೋಡ್ ಇದು. ತುಂಬ ಚಪ್ಪಲಿ ಶಾಪ್ಸ್ ಇದ್ದಂಗಿದ್ದಾವೆ, ಮತ್ತು ಬ್ಯಾಗ್ಸ್ ಕೂಡ ಇದೆ. ಅಲ್ಲಿ ನೋಡಿ VIP ಬ್ಯಾಗ್ಸು. ನೋಡಿ ಇಲ್ಲೊಂದು VIP ಇದೆ, ಇಲ್ಲೊಂದು VIP ಇದೆ. ಎರಡು ಅಪೋಸಿಟ್ VIP ಇದ್ದಾವೆ. ತುಂಬ ಎಕ್ಸ್ಪ್ರೆಷನ್ ಇಟ್ಕೊಂಡಿದ್ದೆ, ಅಂದರೆ ತುಂಬ ರಶ್ ಇರುತ್ತೆ, ಹೋಗೋಕ್ಕೆ ಆಗಲ್ಲ, ಆ ರೀತಿ ಎಲ್ಲ ಜನ ತುಂಬಿರ್ತಾರೆ ಅಂದ್ಕೊಂಡಿದ್ದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇದಾಯ್ತು ಅನಿಸುತ್ತೆ. ಎಲ್ಲನೂ ಇಲ್ಲೇ ಸಿಗುತ್ತೆ ಪ್ರತಿಯೊಂದು. ಈ ರೋಡಿಗೆ ಬಂದುಬಿಟ್ರೆ ಇಂಥ ಸಿಗಲ್ಲ ಅಂತಲ್ಲ, ಎಲ್ಲನೂ ಸಿಗುತ್ತೆ ಇದೇ ರೋಡಲ್ಲೇ. ಹೇಳ್ದಲ್ಲ ಮೊದಲೇ, ಬಳ್ಳಾರಿಗೆ ಇದು ಮೇನ್ ರೋಡು, ಮೇನ್ ಸಿಟಿ ಏರಿಯಾ ಅಂತ ಹೇಳ್ಬೋದು. ಕಾರಣ ಏನಂದರೆ, ಈ ರೋಡ್ ಬಂದುಬಿಟ್ರೆ ಏನೇನೆಲ್ಲ ತೊಗೊಂಡ್ರೆ ಎಲ್ಲನೂ ಸಿಗುತ್ತೆ. ಯಾರಿಗೆ ಬಳ್ಳಾರಿಯಲ್ಲಿ ಬೆಂಗಳೂರು ರೋಡೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಇನ್ನೊಂದು ಹೇಳ್ದಲ್ಲ, ಅಲ್ಲೆಲ್ಲ ಫ್ಲವರ್ಸ್ ಎಲ್ಲ ಇದೆ ನೋಡಿ. ಈ ರೋಡ್ ಬಂದುಬಿಟ್ರೆ ಎಲ್ಲನೂ ಸಿಗುತ್ತೆ ಅಂತ ಹೇಳ್ದಲ್ಲ, ಇದು ಫ್ಲವರ್ಸು. ಇನ್ನು ಇದೇ ರೀತಿ ಮುಂದಕ್ಕೆ ಹೋದರೆ ಗೋಲ್ಡ್ ಶಾಪ್ಸ್ ಎಲ್ಲ ಸಿಗುತ್ತೆ.
ಅಂದರೆ ಎಲ್ಲ ಸಿಟಿಲಿ ಕಾಮನ್ ಆಗಿರ್ತವೆ ಇಟ್ಬಿಡಿ ಅದು ಬೇರೆ, ಬಟ್ ಒಂದೇ ಹತ್ರ ಇರ್ತವೆ ನೋಡಿ ಎಲ್ಲ ಶಾಪ್ಸು. ಅದು ತುಂಬ ಸಖತ್ತಾಗಿ ಇಷ್ಟ ಆಗುತ್ತೆ. ಏನಕ್ಕಂದರೆ ಬೇರೆ ಸಿಟಿಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ, ಅಲ್ಲೆಲ್ಲ ಒಂದೇ ಥರ ಸಿಗುತ್ತೆ. ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ನೋಡ್ರಲ್ಲ, ಅಲ್ಲಿ ಪ್ಲಾಸ್ಟಿಕ್ ಕವರ್ ಸಿಗುತ್ತೆ, ಮಾಮೂಲು ಫ್ಲವರ್ ಸಿಗುತ್ತೆ, ಎಲ್ಲನೂ ಸಿಗುತ್ತೆ ಒಂದೇ ಕಡೆ. ಸದ್ಯ ನಾನು ರಾಂಗ್ ಟೈಮಲ್ಲಿ ಬಂದೀನಿ ಅಂತ ಅನಿಸುತ್ತೆ ಖಂಡಿತವಾಗ್ಲೂ. ಬೆಳ್ಳುಳ್ಳಿ ಕಬಾಬ್, ಅಲ್ಲಿ ಬೆಳ್ಳುಳ್ಳಿ ಇದೆ ನೋಡಿ, ಬೆಳ್ಳುಳ್ಳಿ ಕಬಾಬ್ ಅಂತ ಬೆಳ್ಳುಳ್ಳಿಲೆಲ್ಲ ರೇಟ್ ಮಾಡಿದ್ರು, ಬಟ್ ಪರವಾಗಿಲ್ಲ, ಕಡಿಮೆ ಆಗಿದೆ ರೇಟು. ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊಬ್ಬರಿ ಕೂಡ. ದೊಡ್ಡ ಶಾಪ್ ಮುಂದೆ ಚಿಕ್ಕ ಚಿಕ್ಕದಾಗಿ ವ್ಯಾಪಾರ ಮಾಡ್ತಾರೆ, ಗ್ರೇಟ್ ಅಂತಲೇ ಹೇಳ್ಬೋದು. ಈ ಬಿಸಿಲಲ್ಲಿ ಗುರು, ಯಾವ ಬಿಸಿಲು ಅಂದರೆ ವಿಚಿತ್ರ ಬಿಸಿಲಿದೆ. ಸಾಕಾಯ್ತು ಅನಿಸುತ್ತೆ. ಇಲ್ಲೆಲ್ಲ ನೋಡಿ, ಅಂದರೆ ಈ ಬಿಸಿಲು, ಬಳ್ಳಾರಿ ಬಿಸಿಲಿಗೆ ಮನುಷ್ಯರೇ ಬಾಡೋಗ್ತಾರೆ. ಅಂಥದ್ರಲ್ಲಿ ಹೂವು ಇರ್ತಾವ, ಅಂತಂದರೆ ಊರಿಗೆಲ್ಲ ಗೋಣಿಚಲೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಬಟ್ಟೆ ಶಾಪ್ಸು, ಪ್ಯಾರಗನ್, ನನಗೆ ಈ ರೋಡ್ ನೋಡಿ ಆಶ್ಚರ್ಯ ಆಗ್ತಿದೆ. ಯಾಕಂದರೆ ಜನ ಅಯ್ಯಯ್ಯೋ ಕಡಿಮೆ. ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್. ಈ ರೋಡಲ್ಲಿ ಬ್ಯಾಂಕ್ ಕೂಡ ಅಂತ ಈಗಲೇ ಗೊತ್ತಾಗಿತ್ತು ನನಗೆ. ಬೆಳ್ಳುಳ್ಳಿ ಕಬಾಬ್, ಒನ್ ಮೋರ್. ಅಲ್ಲ, ಬಿಸಿಲಿಗೆ ಮನುಷ್ಯರೇ ಬಾಡೋಗ್ತಾರೆ. ಇನ್ನು ಹೂ ಯಾವ ಲೆಕ್ಕ ಇರ್ತಾರೆ ನೋಡಿ, ಹೂವೆಲ್ಲ ಫುಲ್ ಆಗ್ಬಿಟ್ಟು ರೇಟ್ ಆಗ್ಬಿಟ್ಟಾವ. ಏನು ಮಾಡೋದು, ಜನಗಳು ರೇಟ್ ಭಾಳ ರೇಟ್ ಅಂತ ತಗೊಂಡ್ರು. ನೀವು ನೋಡಿದ್ರೆ ಬೆಳಿಗ್ಗೆ ತಂದಿರ್ತೀರ, ಬಿಸಿಲೆಲ್ಲ ಬಾಡೋಗ್ತಾವೆ, ವ್ಯಾಪಾರ ಕೂಡ ಕಷ್ಟ ಆಗುತ್ತಲ್ಲ. ಏನು ಮಾಡೋಣ, ನಮ್ಮ ಬಡವರಾಗಿ ಹುಟ್ಟಿಗಲ್ಲ, ಹೊಟ್ಟೆ ಬಾಡು ಮಾಡಬೇಕಲ್ಲ. ಯಾರು ಕೊಡ್ತಾರೆ? ಎಷ್ಟಾಗುತ್ತೆ ವ್ಯಾಪಾರ ದಿನಕ್ಕೆ? ದಿನ 3-4 ಸಾವಿರ ರೂಪಾಯಿ ವ್ಯಾಪಾರ ಆಗ್ತೈತೆ. ಬಂಡವಾಳ 8-10 ಸಾವಿರ ರೂಪಾಯಿ ಆಯ್ತು. ಅಲ್ಲ, ಆ ಕಡೆ ಎಲ್ಲ ಗೋಣಿಚೀಲ ಕೊಟ್ಬಿಟ್ರೆ ಎಲ್ಲ ಹೂವು ತೆಗ್ದೈತಿಲ್ಲ ಹೊರಗಡೆ ಅವರು. ಹೂವು ಹೇಳೋದಲ್ಲ, ಬಳ್ಳಾರಿ ಬಿಸಿಲಿಗೆ ಮನುಷ್ಯರೇ ಬಾಡೋಗ್ತಾರೆ. ಅಂತಂದ್ರೆ ಇನ್ನು ಹೂವು ಇರ್ತಾವಂದ್ರೆ ತುಂಬ ಕಷ್ಟ ಹೂವಿನ ವ್ಯಾಪಾರ ಮಾಡೋದಲ್ಲ. ನಿಮ್ಮ ಹೆಸರು? ಲೋಕೇಶ್ ಕುಮಾರ್. ಹೇಳಿದ್ನಲ್ಲ, ಬಳ್ಳಾರಿಯಲ್ಲಿ ಬಿಸಿಲು ಜಾಸ್ತಿ. ಇನ್ನು ಸ್ಟಾರ್ಟ್ ಆಗುತ್ತೆ, ಇನ್ನು ಬಿಗಿನಿಂಗ್ ಇದು. ಎಂಡಿಂಗ್ ಬಂದ್ರೆ ಅಂತೂ ಜನ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಅದೇ ಹೇಳಿದ್ನಲ್ಲ, ಆ್ಯಕ್ಚುಲಿ ಜನ ತುಂಬಿರ್ಬೇಕಾಗಿತ್ತು, ತುಂಬ ಕಡಿಮೆ ಇದೆ ಅನಿಸುತ್ತೆ. ಇಲ್ಲ, ನಾನೇ ರಾಂಗ್ ಟೈಮಲ್ಲಿ ಬಂದಿನ ಗೊತ್ತಾಗ್ತಿಲ್ಲ. ಇದು ಬೆಂಗಳೂರು ರೋಡ್ ಆ್ಯಕ್ಚುಲಿ ಯಾವಾಗಲೂ ಫುಲ್ ರಶ್ ಆಗಿರುತ್ತೆ. ಈವ್ನಿಂಗ್ ಏನೋ ಬರುತ್ತೆ, ಈವ್ನಿಂಗ್ ಎಲ್ಲ ಜನ ಬರ್ತಾರೆ ಹೊರಗಡೆ ಅನಿಸುತ್ತೆ. ಹೌದು, DDTV ಅಂತ, DDTV ಕನ್ನಡ. ಈ ಬಿಸಿಲು ಮಾತ್ರ ಜಾಸ್ತಿ ಐತಿ ಬಳ್ಳಾರಿಯಲ್ಲಿ. ಯಾವಾಗ ದೊಡ್ಡ ಶಾಪ್ಗಳಿಗಿಂತ ಈ ಫುಟ್ಪಾತಲ್ಲೇ ಸಾಮಾನು ತಗೊಳೋದು ಬೆಸ್ಟ್ ಅನಿಸುತ್ತೆ. ಏನಕ್ಕಂದರೆ ಯೂಸ್ ಮಾಡೋದೇ 2 ದಿನ, ಆಮೇಲೆ ಬಿಸಾಕೋದು ಚೆನ್ನಾಗಿರುತ್ತೆ ಅನಿಸುತ್ತೆ. ಚಿಕ್ಕ ಶಾಪ್ಗಳೆಲ್ಲ